ಮಾಮ್ ಪಾರ್ಟಿ ಕೊಡ್ತಾ ಇದ್ದಾರೆ. ನಾಳೆ ಈ ರೀತಿ ಡಬ್ಬಾ ಡ್ರೆಸ್ಗಳನ್ನ ಹಾಕೊಂಡ್ ಬರ್ಬೇಡ. ನಿನ್ಗೆ ಅಂತ ಮಾಮ್ ಡ್ರೆಸ್ನ ಎತ್ತಿಟ್ಟಿದ್ದಾರೆ, ಅದನ್ನೇ ಹಾಕೊಬೇಕಂತೆ. ತುಂಬಾ ಇನ್ವಿಟೇಷನ್ಸ್ ಇದೆ, ಅಡ್ರೆಸ್ ಬರಿಬೇಕು. ಬೇಗ ಬಂದ್ಬಿಡಿ. ನೀವು ಏನಾದರೂ ಹೇಳಬೇಕಾ? ಹೇಳೋದು ಬೇಕಾದಷ್ಟಿದೆ, ಆದರೆ ಈಗಲ್ಲ. ಪಾರ್ಟಿ ಮುಗಿಯೋದು ಎಷ್ಟೊತ್ತಾಗ್ಬೋದು? ಮಿಡ್ ನೈಟ್, ಮೇ ಬಿ 1, 2, 3. ಕತ್ಲಾಗೋಕ್ಕಿಂತ ಮುಂಚೆ ಮನೆ ಸೇರ್ಕೋಬೇಕು. ಯಾವುದೇ ಸಬೂಬ್ ಹೇಳಬಾರದು. ಎಲ್ಲಿ ಕಳೆದೋದ್ರಿ? ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಲ್ಲ. ಪಾರ್ಟಿ ಮುಗಿದ ತಕ್ಷಣ ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡ್ತೀನಿ, ಓಕೆನಾ? ಯಾಕೆ ಲೇಟ್ ಆಗುವಂಥ ಕೆಲಸ ಏನು? ಅದೇನಿದ್ರು ನಾಡಿದ್ದು ಮಾಡ್ಕೊ, ಇಲ್ಲಾಂದ್ರೆ ನಾಳೆ ಬೇಗ ಹೋಗಿ ಮುಗಿಸ್ಕೊ. ಇಲ್ಲ ಅಕ್ಕ, ನಾಳೆ ಕ್ಲೈಂಟ್ಗಳು ಬರೋದು ಮಧ್ಯಾಹ್ನದ ಮೇಲೆ. ಅವ್ರು ಬಂದ್ಮೇಲೆ ಕೆಲಸ ಶುರುವಾಗೋದು. ನಾಳೆ ಒಂದು ದಿವಸ ಮ್ಯಾನೇಜ್ ಮಾಡಕ್ಕ ಪ್ಲೀಸ್. ಈಗಲೇ ನೀನು ಅರಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಿರೋ ವಿಷಯನ ನಾನು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಆ ವಿಷಯ ನನಗೂ ನಿನಗೂ ಬಿಟ್ಟರೆ ಮೂರನೇವ್ರು ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ನೀನು 12 ಗಂಟೆ 1 ಗಂಟೆಗೆಲ್ಲ ಬರ್ತೀಯ ಅಂದರೆ ಅಪ್ಪಾಜಿ ಮನೆಗೆ ಸೇರಿಸಲ್ಲ ಅಷ್ಟೇ. ಏನ್ ಮಾಡೋದಕ್ಕ ಮತ್ತೆ? ಏನೇ ಆದರೂ ಅಪ್ಪಾಜಿ ಲೇಟಾಗಿ ಬರೋದಕ್ಕೆ ಒಪ್ಕೊಳ್ಳಲ್ಲ ಕಣೆ. ನೀನು ಕೆಲಸ ಬಿಟ್ಬಿಡೋದೇ ಸರಿ. ನಾಳೆ ಹೋಗ್ಬಿಟ್ಟು ಇನ್ಮೇಲೆ ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ ಬಾ. ಹಲೋ, ನಮಸ್ಕಾರ. ವಿಜಯೇಂದ್ರ ಅರಸರಿಗೆ ಯಾರು? ಇನ್ವಿಟೇಷನ್ ಕೊಟ್ಟಿದ್ದೆ, ಇವತ್ತು ಮತ್ತೆ ನೆನಪು ಮಾಡ್ತಾ ಇದ್ದೀನಿ. ತಾವು ಬರಲೇಬೇಕು. ಮೋಹಿನಿ, ಜಗನ್ಮೋಹಿನಿ ಮಾತಾಡ್ತಾ ಇದ್ದೀನಿ. ಬರಲ್ಲ. ಹೆದರಿಕೆನಾ? ನನಗೆ ಯಾವ ಹೆದರಿಕೆ? ಸೇಡ್ ತೀರಿಸ್ಕೊಳ್ತೀನಿ, ಇನ್ನು ಹೆದರಿಕೆನೇನು? ಬಂದು ಎದುರಿಸ್ಬೇಕು. ಬರದೆ ತಪ್ಪಿಸ್ಕೊಳ್ಳೋದು ಹೇಳಿತನ ಅನ್ಸ್ಕೊಳ್ಳುತ್ತೆ. ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ನೀವು ಬಂದ್ರೆ ನಂಗೆ ಸಂತೋಷ ಆಗುತ್ತೆ. ಬರ್ತೀನಿ. ನಿನ್ನ ಸಂತೋಷನ ಅಹಂಕಾರನ ಮಟ್ಟ ಹಾಕಕ್ಕಾದ್ರೂ ಬರ್ತೀನಿ. ಮೊದಲು ಬನ್ನಿ, ಯಾರು ಯಾರನ್ನ ಮಟ್ಟ ಹಾಕ್ತಾರೆ ಅಂತ ಆಮೇಲೆ ನೋಡೋಣ. ಹಲೋ ಲಕ್ಷ್ಮಿ, ಕೆಲಸ ಕೆಡ್ತು ಕಣೆ. ಏನಾಯ್ತು? ಅಪ್ಪಾಜಿ ಅರಮನೆಗೆ ಬರ್ತಿದ್ದಾರೆ. ಯಾವಾಗ? ಸಂಜೆ ಬರ್ಬೋದು. ನೋಡು, ಅವ್ರು ಯಾವಾಗ್ಲಾದ್ರೂ ಬರ್ಲಿ, ನೀನ್ ಅಲ್ಲಿಂದ ತಕ್ಷಣ ಹೊರಟ್ಬಿಡು. ಹಾ ಮೇಡಮ್, ನಾನು ಸ್ವಲ್ಪ ಅರ್ಜೆಂಟ್ ಮನೆಗೆ ಹೋಗ್ಬೇಕು. ಯಾಕೆ? ಮನೆಯಲ್ಲಿ ಪ್ರಾಬ್ಲಮ್ ಇದೆ. ನಿಮ್ ಮನೇಲಿ ಪ್ರಾಬ್ಲಮ್ಸ್ ಯಾವಾಗ್ಲೂ ಇದ್ದೇ ಇರುತ್ತೆ. ಹೇಳಿರ್ಲಿಲ್ವಾ ನೆನ್ನೆನೆ ನಮ್ಮನೇಲಿ ಪಾರ್ಟಿ ಇದೆ, ಇಲ್ಲೇ ಇರ್ಬೇಕು ಅಂತ? ಮಾಮ್, ಇಂಥವ್ರನ್ನ ಕೆಲ್ಸಕ್ಕೆ ಯಾಕೆ ತಗೋತೀರಾ? ಶಿ ಇಸ್ ನಾಟ್ ಇವನ್ ಬಾದರ್ಡ್ ಅಬೌಟ್ ವಾಟ್ಸ್ ಹ್ಯಾಪನಿಂಗ್ ಹಿಯರ್. ಸ್ಟ್ಯೂಪಿಡ್. ನೋಡು, ನೀನ್ ಹೋಗ್ಬೇಕು ಅನ್ನಂಗಿದ್ರೆ ಹೋಗು, ಆದ್ರೆ ಮತ್ತೆ ವಾಪಸ್ ಬರಬೇಡ. ಕೊಡ್ಬೇಕಾಗಿರೋ ಅಡ್ವಾನ್ಸ್ನ ವಾಪಸ್ ಕೊಟ್ಟು ನೀನು ಹೋಗ್ತಾ ಇರ್ಬೋದು. ನಾನು ಬರ್ತೀನಿ. ನಾನು ಬರ್ತೀನಿ ನಿಮ್ಮ ಜೊತೆ. ಡಾಕ್ಟರ್ ಹೇಳಿದ್ದಾರೆ ನಿಮ್ಮೊಬ್ಬರನ್ನ ಎಲ್ಲಿಗೂ ಕಳಿಸಬಾರ್ದು ಅಂತ. ಹಲೋ ಹಲೋ, ಅಲ್ಲಿ ಲಕ್ಷ್ಮಿ ಅಂತ ಇದಾರಲ್ಲ, ಅವ್ರಿಗೆ ಸ್ವಲ್ಪ ಕೊಡ್ತೀರಾ? ಲಕ್ಷ್ಮಿನಾ? ಲಕ್ಷ್ಮಿ ಅಂತ ಯಾರು ಇಲ್ವಲ್ಲ ಇಲ್ಲಿ? ಇಲ್ವಾ? ರಾಜ್ಕುಮಾರಿ ಅಂತ ಇದಾರಲ್ಲ, ಅವ್ರಿಗೆ ಕೊಡಿ. ರಾಜ್ಕುಮಾರಿ ಅಂತನೂ ಯಾರು ಇಲ್ಲ. ಹೋಗ್ಲಿ, ನಿಮ್ಮ ಆಫೀಸಲ್ಲಿ ಒಂದು ಹುಡುಗಿ ಕೆಲಸ ಮಾಡ್ತಾಳಲ್ಲ, ಅವಳಿಗೆ ಕೊಡ್ತೀರಾ? ನಮ್ಮ ಆಫೀಸ್ನಲ್ಲಿ ಭಾವನಾ ಅನ್ನೋರು ಕೆಲಸ ಮಾಡ್ತಾರೆ. ಅವ್ರಿಗೇನಾಗಬೇಕು ನೀವು? ಭಾವನಾ ಅಂತಲಾ? ಅವರಲ್ಲ ಬಿಡಿ, ಸಾರಿ, ರಾಂಗ್ ನಂಬರ್. ಹಲೋ ಹಲೋ ಅಕ್ಕ, ನಾನು ಅಪ್ಪಾಜಿ ಇಲ್ಲಿಗೆ ಬರ್ತಿರೋವಾಗ ಹೇಗಾದ್ರೂ ಮಾತಾಡಿ ಅಕ್ಕ. ನಂಗೆ ಇಲ್ಲಿ ಬಿಟ್ಟು ಬರಕ್ ಆಗ್ತಿಲ್ಲ. ಅಪ್ಪಾಜಿ ಜೊತೆ ಆಗ್ಲೇ ಅಮ್ಮನೂ ಹೊರಟಾಯ್ತು ಕಣೆ.